ಸ್ಪಾಂಜ್ ಟೈಪ್ ಯೂಸ್ ಮಾಡಬೇಕು. ಸ್ಪಾಂಜ್ ಓಕೆ. ಆಮೇಲೆ ಇದ್ರೊಳಗಡೆ ನೀವೇನಾದ್ರು ಕುಕ್ ಮಾಡೋ ಟೈಮಲ್ಲಿ ಸ್ವಲ್ಪ ಇದು ವಾಟರ್ ಹಾಕೊಳ್ಬೇಕು. ವಾಟರ್ ಹಾಕೊಂಡು ಇದು ಏನಾದ್ರು ಮೆಟಲ್ ಐಟಮ್ ಕರ್ರಿ ಟೈಪ್ ಮಾಡೋ ಟೈಪಲ್ಲಿ ಮೆಟಲ್ ಐಟಮ್ ಪ್ಲೇಸ್ ಮಾಡಿ ಅದು ಬಿಸಿ ಮಾಡಕ್ಕೆ ನೀವು ಹೇಳ್ತೀರಾ? ಏನಾದ್ರು ಕರಿ ಬಿಸಿ ಮಾಡಕ್ಕೆ, ಗ್ರೇವಿ ಮಾಡಕ್ಕೆ. ನೀವೇನಾದರೂ ಈ ಟೈಪ್ ಮಾಡಬೇಕಂದ್ರೆ ಫ್ರೈ ಏನಾದರೂ ಮಾಡಬೇಕಂದ್ರೆ ಇದ್ರ ಮೇಲೆ ಇದಕ್ಕೆ ಓಕೆ. ಇದು ಸ್ಟೀಮ್ ಇದು ಆನ್ ಆ್ಯಂಡ್ ಆಫ್ ಓಕೆ. ಇಲ್ಲಿ ನೋಡಿ ಮ್ಯಾಮ್, ಇದು ಬಂದ್ಬಿಟ್ಟು ಮಟನ್. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಬೇಕು ಐಟಮ್ಸ್ ವೆಜಿಟೇಬಲ್ಸು ಸ್ಟೀಮ್ ಆಗೋದಕ್ಕೆ. ಪ್ರೀ ಹೀಟ್. ಇದು ಫಿಶ್ಶು. ಇದು ಬಂದ್ಬಿಟ್ಟು ಬೇಕಿಂಗ್ ಐಟಮ್ಸ್ ಇನ್ನು 3. ಏನು ಬೇಕ್ ಮಾಡೋದು ಇದು? ಇದು ಸ್ಟೀಮು, ಇದು ಬ್ರೇಕಿಂಗ್ ಐಟಮ್ಸ್, ಬನ್ನು ಏನಾದರೂ ಆ ಥರ ಮಾಡೋಕ್ಕೆ. ಪ್ಲಸ್ ಇದು ಬಂದ್ಬಿಟ್ಟು ಇದು ನಿಮಗೆ ಸೇಮ್ ವೆಜಿಟೇಬಲ್. ಇದು ಬಂದ್ಬಿಟ್ಟು ಮಟನ್ ಸರ್. ಮಟನ್ ಅದಕ್ಕೆ. ಓಕೆನಾ? ಇವಾಗ ಟೆಂಪರೇಚರ್ ಸೆಟ್ ಮಾಡ್ತೀನಿ. ಟೆಂಪರೇಚರ್ ನಿಮಗೆ ಆಟೋಮೆಟಿಕ್ ಸೆಟ್ ಆಗುತ್ತೆ. 180 ಡಿಗ್ರಿನಲ್ಲಿ ಇರುತ್ತೆ ಆಲ್ರೆಡಿ. ನಿಮಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಟೆಂಪರೇಚರ್. ಇವಾಗ ಇದು ಆಫಲ್ಲಿ ಐತಾ? ಇದೇನು ಇವಾಗ ಗೊತ್ತಿರಲ್ಲ ಇದು ಮ್ಯಾಮ್ ಇದು ಸೆಟ್ ಆಗೋದು. ಇವಾಗ ಇದು ಚಿಕನಲ್ಲಿ ಐತೆ. ಓಕೆ, ಚಿಕನಲ್ಲಿ ಐತೆಲ್ಲ ಬ್ಲಿಂಕ್ ಆಗ್ತೈತೆ. ಪ್ಲೇ ಮಾಡ್ತೀನಿ. ಎಷ್ಟು ಟೆಂಪರೇಚರಲ್ಲಿ ಐತೆ? 180 ಡಿಗ್ರಿ ಚಿಕನ್ ಆಗುತ್ತೆ. ಇವಾಗ ನೀವು 180 ಡಿಗ್ರಿದಲ್ಲಿ ಆಗಿದೆ, ಟೆಂಪರೇಚರ್ ಐತೆ, ನಿಮಗೆ ಇದು ಕುಕ್ ಆಗಿಲ್ಲ ಅನ್ಕೊಳ್ಳಿ, ನೋಡಿ ತೆಗಿಬೋದು. ಬಟ್ ಆಫ್ ಆಗುತ್ತೆ. ಆಫ್ ಆಗುತ್ತೆ, ಏನು ಇದಾಗಲ್ಲ. ಓಕೆ, ಏನು ಸರ್ಕ್ಯೂಟ್ ಏನು ಆಗಲ್ಲ. ನೋಡಿ ಲೈಟಾಗಿ ಹೀಟ್ ಆಗಿರುತ್ತೆ. ನೀವು ಮತ್ತೆ ಏನೋ ಕುಕ್ ಆಗಿಲ್ಲ, ಲೈಟಾಗಿ ಏನೋ ಆಗಿಲ್ಲ ಅಂದರೆ ಪಾಸ್ ಮಾಡಿ ಮತ್ತೆ ಕಂಟಿನ್ಯೂ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಜಸ್ಟ್ ಪ್ಲೇನು ಬೇಡ, ಅದೇ ಆಟೋಮೆಟಿಕ್. ಪಿಜ್ಜಾ ಮಾಡೋದು ಯಾವ್ದು ಇದರಲ್ಲಿ? ಪಿಜ್ಜಾ ಮಾಡೋದು ಇದು ಬೇಕಿಂಗ್ ಕೇಕು ಎಲ್ಲ ಮಾಡೋದಿದ್ದಾನೆ. ಟೆಂಪರೇಚರ್ ನಿಮಗೆ ಟೆಂಪರೇಚರ್ ಹೇಳ್ತೀನಿ. ವೆಜಿಟೇಬಲ್ಸ್ ಎಲ್ಲ 150 to 160 ಇಟ್ಕೊಳ್ಳಿ. ಇದು ಚಿಕನ್ ಬಂದ್ಬಿಟ್ಟು 160 ಇಂದ 170 ಇಟ್ಕೊಳ್ಳಿ. ಇನ್ನು ಮಿಕ್ಕಿದೆಲ್ಲ 180 ಇಂದ 200 ಇಟ್ಕೊಳ್ಳಿ. ಫಿಶ್ಶು, ಮಟನ್ನು. ಗ್ರಿಲ್ ಆಗಬೇಕಂದ್ರೆ ಅದೇ 180 200 ಎಲ್ಲಿ ಅಪ್ ಟು ಎಷ್ಟು ಹೋಗುತ್ತೆ ಟೆಂಪರೇಚರ್? 180, 195, 200 ಲಾಸ್ಟ್ ಕೊಡಿ. ಎಷ್ಟು ಫುಲ್ ಲಾಸ್ಟ್ ನಾವು ಎಷ್ಟಿದೆ? 180, 185, 190, 185 ಲಾಸ್ಟ್. 200 ಇದೆಯಾ? ಇಲ್ಲ, 200 ಇಲ್ಲ. ನೋಡಪ್ಪ, ಇದೇನಿದೆ 21 ಮಿನಿಟ್ಸ್ ಸೆಟ್ ಮಾಡ್ಬೋದು. ಟೈಮ್ ಯಾವುದು? ಇವಾಗ 1 ನಿಮಿಷ ನಾನು ಮಾಡ್ತೀನಿ ನೋಡಿ. ಆಫ್ ಟೈಮ್ ಇಲ್ಲ ಇದೆ. ಆನು ಈಗೇನೋ ಒಳಗಡೆ ಇಟ್ಟೆ. ಈಗ ಇದೇನಿದು ಸೆಟ್ ಮಾಡ್ಕೊಳ್ಳೋದು. ಇದು ಬಂದ್ಬಿಟ್ಟು ಯಾವ್ದು ಬೇಕು ನಂಗೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಪ್ಷನ್ ಮೂವ್ ಆಗೋದು ಹೇಗೆ? ಪ್ರೆಸ್ ಮಾಡಿ. ಇಲ್ಲಿ ಟಚ್ ವರ್ಕ್ ಆಗಲ್ಲ. ಇದು ಇಲ್ಲೇ ಹೋಗ್ಬೇಕನ್ಸುತ್ತೆ. ಇದು ಇಲ್ಲಿ ಇದು ಟೆಂಪ್ರೇಚರ್ ಬಂತು. ಈ ಆಪ್ಷನ್ ಮೂವ್ ಮಾಡಿ ಅನ್ಸುತ್ತೆ. ನೀವು ಇದನ್ನ ಹೊತ್ಬಿಟ್ಟು ಇದು ಹೊತ್ತಿದ್ರಾ? ನೋಡಿ, ಇದು ಆಫ್, ಇದು ಲೈಟ್ ಆನ್, ಆಫ್. ಓಕೆ. ಪ್ಲೇ ಆಯ್ತಾ? ಪ್ಲೇ ಮಾಡ್ತೀನಿ. ಇದಕ್ಕೆ ಬನ್ನಿ. ಬೇಕಿಂಗಿಗೆ ಬ್ಲಿಂಕ್ ಆಗ್ತಾ ಇದೆ ಅಂದರೆ ಅದು ಸೆಲೆಕ್ಷನ್ ಆಗಿದೆ, ಆಪ್ಷನ್ ಅಂತ ಸೆಲೆಕ್ಟ್ ಆಗಿದೆ. ಪ್ಲೇ ಕೊಡೋದು. 13 ಮಿನಿಟ್ಸ್ ಆಟೋಮೆಟಿಕ್ ಟೈಮ್ ತಗೊಳುತ್ತೆ. ಅದೇ ನಿಮ್ಗೆ ಆಟೋಮೆಟಿಕ್ ಟೈಮ್ ತಗೊಳುತ್ತೆ ಮ್ಯಾಮ್. ಅದೇ ಎಲ್ಲಿರೋದು. ನಿಮಗೆ ಕುಕ್ ಆಗಿಲ್ಲ ಅಂದರೆ ಸ್ವಲ್ಪ ಎಲ್ಕೊಳ್ಳಿ. ನೋಡಿ ಇವಾಗ ಲೈಟ್ ಟೈಮ್ ಇಕ್ಕಿದ್ದೀನಿ, ಕುಕ್ ಆಗಿಲ್ಲ. ಬಿಸಿ ಆಗಿದೆ. ಕುಕ್ ಆಗಿಲ್ಲ, ಇಟ್ಕೊಳ್ಬೋದು. ಮತ್ತೆ ಇಟ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು. ಒಂದ್ಸರಿ ನೀವು ಆಪ್ಷನ್ಗಳು ಪಾಸ್ ಮಾಡ್ತಾರೆ. ನಂಗೆ ಇದು ನೋಡಿ ಫುಲ್ ಆಫಾ ಆನ ಇಲ್ಲಿ ಬಂದರೆ. ಆಮೇಲೆ ಇದು ಟೆಂಪ್ರೇಚರು ಆನ ಇದೆ. ನಾನು ಸೆಲೆಕ್ಟ್ ಮಾಡಿದಾಗ ಒಂದು ವೆಯ್ಟ್ ಮಾಡು. ಈಗ ಸೆಲೆಕ್ಟ್ ಮಾಡಿ ಫಿಶ್ ಸೆಲೆಕ್ಟ್ ಮಾಡಿ. ಹೆಂಗೆ ಸೆಲೆಕ್ಟ್ ಮಾಡೋದು? ಟಚ್ ಇದೆಯಲ್ಲ? ಓಕೆ, ಅದೇ ಅಂದ್ಕೊಂಡೆ. ಸರಿ. ಈಗ ಆಟೋಮೆಟಿಕ್ ಟೆಂಪ್ರೇಚರ್ ಸೆಟ್ ಆಗಿದೆ. ಲೈಟ್ ಬೇಕು ಅಂದ್ರೆ ಆಫ್. ಸೊ ಇದು ಪ್ಲೇ. ಸೊ ಟೈಮಿಂಗ್ ಸೆಟ್ ಆಗುತ್ತೆ ಆಟೋಮೆಟಿಕ್. ಅದೇ ಒಂದು 5 to 10 ನಿಮಗೆ 20 ಮಿನಿಟ್ಸ್ ಬಿಟ್ಬಿಡ್ಬೇಕಲ್ವಾ? ಏನೂ ಆಗಲ್ಲ. ಅದೇ ಬೇಕಾದ್ರೆ ರಿವರ್ಸ್ ಮಾಡ್ಕೊಂಡು ಮತ್ತೆ ಇವಾಗ ನೀವು ಇದು ಈ ಆಪ್ಷನ್ ತೊಗೊಂಡಿರ್ತೀರ, ಅದೇ ಆಟೋಮೆಟಿಕ್ ತೊಗೊಳುತ್ತೆ. ಟೈಮಿಂಗ್ ಸೆಟ್ ಆಗಿಬಿಟ್ಟಿರುತ್ತೆ ಪ್ರೋಗ್ರಾಮು. ಮತ್ತು ನಿಮ್ಗೆ ಏನಾದರೂ 5 to 10 ಮಿನಿಟ್ಸ್ ಆ ಥರ ನಿಮ್ಗೆ ಏನಾದರೂ ಆಗಿಲ್ಲ ಅಂದರೆ ಹೇಳ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಮತ್ತೆ ಪ್ಲೇಸ್ ಮಾಡಿ ಕಂಟಿನ್ಯೂ ಮಾಡೋದು. ನಿಮಗೆ ಸಾಕು ಅಂದ್ರೂ ಸ್ಟಾಪ್ ಮಾಡ್ಕೋಬೋದು.
ಓಕೆ ಓಕೆ. ಡೌಟ್ ಇದೆಯಾ? ಫ್ರೆಂಚ್ ಫ್ರೈಸ್ ಮಾಡೋದು ಯಾವ್ದು ಇದ್ರಲ್ಲಿ ಆಪ್ಷನ್ ಇದೇ ಇದೆ, ಎಲ್ಲದಕ್ಕೂ ಇದೆ ಜಾಸ್ತಿ ಮ್ಯಾಕ್ಸಿಮಮ್ಮು. ಓಕೆ, ಸೊ ಪ್ಲೇ ಕೊಟ್ರೆ ಆಯಿತು. 140 ಡಿಗ್ರಿ ಮತ್ತು ಟೈಮಿಂಗ್ಸ್ ಎಷ್ಟು ಅದೇ ಬರುತ್ತಾ? ಅದೇ ಆಗುತ್ತೆ ಮ್ಯಾಮ್. 60 ಮಿನಿಟ್ಸ್ ತೊಗೊಳುತ್ತೆ. 1 ಅವರ್ ಬೇಕಾ? ಓಕೆ. ಟೆಂಪ್ರೇಚರ್ ಕಡಿಮೆ ಜಾಸ್ತಿ ಮಾಡ್ಕೋಬೋದಾ ನಾವು? ಇದು ಮಿನಿಟ್ಸ್ ಟೈಮ್ನಾ? ಹ್ಞೂ ಮ್ಯಾಮ್, ಮಾಡ್ಕೊಬೋದು. ಟೈಮ್ ಹೇಗೆ ಮಾಡೋದು? ಇಲ್ಲೇ ಇದೆಲ್ಲ ಟೈಮ್ ಆಪ್ಷನ್ ಮುಟ್ಬೇಕು ಅನ್ಸುತ್ತೆ. ರೆಡ್ಯೂಸ್, ಹಾಂ ಓಕೆ, ಎಷ್ಟು ಬೇಕು ಸೆಟ್ ಸರಿ. ಬಟ್ ಇದೇ ಪ್ಲಗ್ ಬೇಕಾ? ಹೌದು, ಆ ಥರ ಇದ್ರೆ ನೀವು ಕನ್ವರ್ಟರ್ ಹಾಕೊಳ್ಳಿ. ಅದು ಮೇಯ್ನ್ ಏನು ಗೊತ್ತಾ ಮ್ಯಾಮ್, ಇದು ಪಕ್ಕ ಇಡಬೇಡಿ, ಯಾಕಂದರೆ ಹೀಟ್ ಇರುತ್ತೆ. ಇದು ಈ ಹೀಟು ಸ್ವಲ್ಪ ಗ್ಯಾಪ್ ಬರಬೇಕು. ಸರಿ, ಸ್ವಲ್ಪ ಫ್ರೀಯಾಗಿ ಇರೋ ಜಾಗದಲ್ಲಿ ಇರಬೇಕಿದು. ಇದ್ರ ಮೇಲೆ ಏನು ಪ್ಲೇಸ್ ಮಾಡಂಗಿಲ್ಲ. ಓಕೆ. ಓಕೆ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಕೋಡ್ ಬಂದು